ಒಂದು ಅತ್ಯಂತ ದುಃಖಕರವಾದ ಸಂಗತಿ ಅವಳನ್ನ ಕಳ್ಕೊಂಡಿರೋದು. ಒಂದು ಮಾಣಿಕ್ಯನೇ ಕಳ್ಕೊಂಡ ಹಾಗಾಗಂತೆ. ಮತ್ತೆ ಸಾರಸ್ವತ ಲೋಕಕ್ಕೆ, ಸಾಹಿತ್ಯದ ಸಾರಸ್ವತ ಲೋಕದ ಒಂದು ಧ್ರುವ ತಾರೆ ಅಂತಾನೆ ಹೇಳ್ಬೋದು. ಅವಳದು ಬರೆದ ಕತೆ, ಕಾದಂಬರಿ ಎಲ್ಲವನ್ನು ನಾನು ಓದಿದ್ದೇನೆ. ಎಷ್ಟು ವಾಸ್ತವತೆ ಇರ್ತಿತ್ತು ಅವರ ಕಾದಂಬರಿಯಲ್ಲಿ ಅಂತಂತಂದ್ರೆ ಅದು ನಾವು ಬೇರೆ ಕಲ್ಪನೆನೇ ಮಾಡ್ಕೋತಾ ಇದ್ವಿ. ಯಾವುದೇ ಒಂದು ಕತೆ ಇಲ್ಲಾಂದ್ರೆ ನಮ್ಮದೇ ಆದ ಒಂದು ಕತೆಗೆ ಹೋಲಿಸ್ಕೋತಾ ಇದ್ವಿ. ಆದ್ರೆ ಅವರು ಇದು ಕಲ್ಪನೆ ಅಲ್ಲ, ವಾಸ್ತವಕ್ಕೆ ಹತ್ತಿರವಾದದ್ದು ಅಂತ ಹೇಳ್ತಾ ಇದ್ರು, ಹೇಳಿಕೊಟ್ರು, ಮತ್ತೆ ಅದನ್ನ ತಿಳಿಸ್ಕೊಟ್ರು. ಜೀವನನೇ ಬೇರೆ, ವಾಸ್ತವತೆನೇ ಬೇರೆ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಂತ ಮಹಾ ವ್ಯಕ್ತಿ, ಸರಸ್ವತಿ ಸಮ್ಮಾನ ಪುರಸ್ಕೃತರು ಅಂತ. ಅವರೊಟ್ಟಿಗೆ ಒಂದೆರಡು ದಿನಗಳ ಕಾಲ ಅವರೊಟ್ಟಿಗೆ ನಾನು ಇರುವಂಥ ಒಂದು ಸಂದರ್ಭ ಬಂದಿತ್ತು. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದು ನನ್ನ ಒಂದು ಪುಣ್ಯ ಅಂತ ಅನ್ಕೋತೀನಿ, ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ನಿಜಕ್ಕೂ ನಾವು ಏನು ಹೇಳ್ತೀವಿ ತುಂಬಲಾರದ ನಷ್ಟ ಅಂದರೆ ನಿಜಕ್ಕೂ ನಷ್ಟನೇ. ಆದರೆ ಅಂಥವರು ಇನ್ನೂ ಎಷ್ಟು ಮಹಾತ್ಮರು ಇರ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಒಂದು ಅನರ್ಘ್ಯವಾದ ಒಂದು ಏನು ಸಮೃದ್ಧಿಯಾದಂಥ ಕೊಡುಗೆಯನ್ನು ಕೊಡುವಂಥ ಸಾಹಿತಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಇರ್ತಾರೆ. ನಾವು ಯಾವುದಕ್ಕೂ ಬಡತನ ಇಲ್ಲ ನಮ್ಮ. ಸೊ ಆ ಮಹಾನುಭಾವರೆಲ್ಲ ನಾವು ಸಂತೋಷದಿಂದಲೇ ನಾವು ಬೀಳ್ಕೊಡೋಣ. ಹುಟ್ಟಿದ ಮೇಲೆ ಸಾವು ತಪ್ಪಿದ್ದೇ ಇಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.